ಹಾಯ್ ಫ್ರೆಂಡ್ಸ್, ನೆನ್ನೆ ವೀಡಿಯೋ ಮಾಡಿದ್ನಲ್ಲ, ಅದು ಕಂಟಿನ್ಯೂ ವೀಡಿಯೋ ಇದು. ವೇಟು ಪಾರ್ಟ್ 2 ಅಂತೇಳಿ ಅಲ್ಲಿ ಊಟ ಮಾಡಿದ್ವಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾವು ಗಾಂಧಿ ಪಾರ್ಕಿಗೆ ಬಂದ್ವಿ. ಶಿವಮೊಗ್ಗ ಗಾಂಧಿ ಪಾರ್ಕ್. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕಂತೆ, ಒಬ್ಬರಿಗೆ 10 ರೂಪಾಯಿ ಟಿಕೆಟು. ಒಳಗೆ ಏನೇನಿದೆ ಅಂತೇಳಿ ತೋರಿಸ್ತೀನಿ ನಾನು. ಅಂಥದ್ದು ನೋಡೋಂಥದ್ದೇನೂ ಇಲ್ಲ. ಲವರ್ಸಿಗಂದ್ರೆ ಒಳ್ಳೆ ಪಾರ್ಕ್, ನಮ್ಮಂಥರಿಗೆಲ್ಲ ಅಲ್ಲ, ಜಸ್ಟ್ ಟೈಮ್ ಪಾಸಿಗೆ ಹೋಗ್ಬೇಕಷ್ಟೇ. ನಾವು ನೋಡಿರಲಿಲ್ಲಲ್ವ, ಏನೇನಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಟಿಕೆಟ್ ತೊಗೊತಾ ಇದ್ದೀನಿ ನಾನು. ಶಿವಮೊಗ್ಗ ಸೆಂಟ್ರಲ್ಲಿ ಬರುತ್ತಿದ್ದು ಗಾಂಧಿ ಪಾರ್ಕ್ ಅಂತೇಳಿ. ಟಿಕೆಟ್ ತೊಗೊತಾ ಇದ್ದೀನಿ. ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ಅಂತೆ. ನಾವು 4 ಜನ ಹೋಗಿದ್ವಲ್ಲ, 40 ರೂಪಾಯಿ ತೊಗೊಂಡಿದ್ದಾರೆ ನೋಡಿ. 10 ರೂಪಾಯಿ ಒಂದು ಟಿಕೆಟ್ ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ ಪಾರ್ಕ್ ಒಳಗೆ. ಪಾರ್ಕ್ ಒಳಗೆ ಹೋಗ್ತಾ ಇದ್ದೀವಿ. ಪ್ರಾಣಿಗಳದ್ದೆಲ್ಲ ಚೆನ್ನಾಗಿತ್ತು. ಏನೇನಿತ್ತಂದರೆ, ಯಾವುದೋ ಡೈನೋಸರ್ ಇತ್ತು, ನವಿಲಿತ್ತು, ಜಿರಾಫೆ, ಆಮೇಲೆ ನೀರಾನೆ, ಕರಡಿ, ಅವೆಲ್ಲ ಇತ್ತು. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆಲ್ಲ ತುಂಬ ಖುಷಿ ಇವೆಲ್ಲ ನೋಡೋದಂದರೆ. ಮಕ್ಕಳಿಗೆಲ್ಲ ಕರ್ಕೊಬಂದು ತೋರಿಸ್ಬೇಕಿಂತ ಜಾಗ ಎಲ್ಲ ತುಂಬ ಖುಷಿ ಪಡ್ತಾರೆ. ತಿಂಡಿ ಚೆನ್ನಾಗಿ ಹೋದರೆ ಅಲ್ಲೆಲ್ಲ ಕುತ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಜಾಗಗಳನ್ನ. ನಾವೇನೂ ತೊಗೊಂಡೋಗಿರಲಿಲ್ಲ, ಹಂಗೆ ಹೋಗಿದ್ವಿ, ಗೊತ್ತಿರಲಿಲ್ಲ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡೈನೋಸರ್ ನೋಡಿ, ಡೈನೋಸರ್, ಜಿರಾಫೆ, ಜಿಂಕೆ ಮರಿಗಳು, ನವಿಲು, ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿತ್ತು. ಮಕ್ಕಳು ನೋಡಿದರೆ ಇನ್ನೂ ಖುಷಿ ಪಡ್ತಾರೆ. ನೋಡಿ, ಇದು ಚೆನ್ನಾಗಿತ್ತು. ಫೋಟೋಸಿಗೆಲ್ಲ ಕ್ಲಿಕ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿತ್ತು. ಹಂಗೆ ಒಂದು ರೌಂಡ್ ಆಗ್ತಿದೆ. ಇದು ನೀರಾನೆ ಅನಿಸುತ್ತೆ. ಜೇಂಡಾ ಮೃಗನ ನೀರಾನೆನೋ ಕಮೆಂಟ್ಸ್ ಮಾಡಿ ಯಾವುದದು ಪ್ರಾಣಿ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ತಿದೆ ನನಗೇನು. ಹಂಗೆ ಒಂದು ರೌಂಡ್ ಬರ್ತಾ ಇದ್ದೀನಿ. ಅಕ್ಕನ ಮನೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಹೊರಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋಗೆ ಎಡಿಟಿಂಗ್ ಕೊಡ್ತಾ ಇದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಇಲ್ಲೆಲ್ಲ ಪಕ್ಕ ಮನೆಗಳೆಲ್ಲ. ಇದು ನೋಡಿ ಬಂದುಬಿಟ್ಟು ಕರಡಿ, ಜಿರಾಫೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ರಿಯಲ್ ಆಗಂತೂ ನೋಡೋಕ್ಕಾಗಲ್ಲ, ಅಟ್ಲೀಸ್ಟ್ ಹಿಂಗಾದ್ರೂ ನೋಡಿಕೊಂಡು ಕಣ್ಣು ತುಂಬಿಸ್ಕೋಬೇಕಷ್ಟೇ. ಇನ್ನೇನು ನೆಕ್ಸ್ಟ್ ಜನ್ರೇಷನಿಗೆಲ್ಲ ನಮಗೆ ಪ್ರಾಣಿಗಳನ್ನೇ ನೋಡೋಕ್ಕೆ ಸಿಗೋಲ್ಲ ಅನಿಸುತ್ತೆ. ಎಲ್ಲ ಪ್ರಾಣಿಗಳನ್ನ ನಾವು ಕಳ್ಕೊತಾ ಇದ್ದೀವಿ. ಈಗೆಲ್ಲ ಪ್ರಾಣಿಗಳು ಕಾಡನ್ನು ಬಿಟ್ಬಿಟ್ಟು ನಾಡಿಗೆ ಬರ್ತಾ ಇದ್ದಾವೆ. ಪಾಪ ಅವಕ್ಕೇನು ಸೌಕರ್ಯ ಇಲ್ಲ, ಆಹಾರ ಏನು ಸಿಗ್ತಾ ಇಲ್ಲ. ಅವಿರೋಂಥ ಪ್ಲೇಸಲ್ಲೇ ನಾವು ಇದ್ದೀವಲ್ವ. ಸೊ ಹಾಗಾಗಿ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತವೆ ಆಹಾರ ಹುಡ್ಕೊಂಡು. ಪಾಪ ಅವ್ರದ್ದು ಏನು ತಪ್ಪಿರಲ್ಲ ಪ್ರಾಣಿಗಳದ್ದು. ಅವಕ್ಕೊಂದು ವ್ಯವಸ್ಥೆ ಸರಿಯಾಗಿ ಆಗಬೇಕಲ್ವ. ಅವಕ್ಕೂ ತಿನ್ನೋಕ್ಕೆ ಫುಡ್ ಬೇಕು, ಕುಡಿಯೋಕ್ಕೆ ನೀರು ಬೇಕು. ನೋಡಿ, ಇದು ಟಿ ವಿಲಿ ನೋಡಿರ್ತೀವಲ್ವ, ಡೈನೋಸರ್ ಮರಿ. ಅದು ಚೆನ್ನಾಗಿದೆ ಅಲ್ವಾ? ಇವೆಲ್ಲ ನೋಡ್ಕೊಂಡು ನಮ್ಮ ಅಮ್ಮ ನಮ್ಮ ಅಕ್ಕ ಬರ್ತಾ ಇದ್ದಾರೆ. ಎಲ್ಲ ವಾಶ್ರೂಮಿಗೆ ಹೋಗಿದ್ರು, ಬರ್ತಾ ಇದ್ದಾರೆ. ಇದು ನೋಡಿರಿ, ಫ್ಲ್ಯಾಗ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ದೇಶದ ಫ್ಲ್ಯಾಗ್ ನೋಡೋದೇ ನಮಗೆ ಖುಷಿ. ಅದು ನೋಡೋದೇ ಒಂಥರ ಖುಷಿ. ತುಂಬ ದೊಡ್ಡದಿತ್ತು. ಗಾಳಿ ಬಂದರೆ ಇನ್ನೂ ಜೋರಾಗಿ ಆಡ್ತಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಗಾಳಿ ಅಷ್ಟೇನು ಇರಲಿಲ್ಲ. ಸೊ ಇದು ಒಂದು ಪುಟ್ಟ ಟ್ರೈನ್, ಮಕ್ಕಳೆಲ್ಲ ಹೋಗೋಂಥ. ನಾವು ಹೋಗಿದ್ವಿ. 30 ರೂಪಾಯಿಗೆ ಒಂದು ಟಿಕೆಟ್ ಅಂತೆ. ಯಾಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡಿದ್ವಿ. ನಾನು ಫಸ್ಟ್ ಟೈಮ್ ಹೋಗಿದ್ದು ಅದಕ್ಕೆ ಟ್ರೈನ್ಗೆ. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ. ಎಲ್ಲ ಖುಷಿ ಪಡ್ತಾರೆ. ಅವ್ರು ಹೋಗ್ತಾರ, ಊರಾಗ ಕಿಚ್ಕೊಂಡು ಬರ್ತಾ. ಆಯ್ತಾಯ್ತು, ಅವ್ರಿಗೆ ಒಂಥರ ಮಜಾ. ಇದೊಂದು ಬಂದುಬಿಟ್ಟು ಬಾವುಲಿ ಅನಿಸುತ್ತೆ. ತುಂಬ ಇದ್ವಪ್ಪ, ಮರ ಫುಲ್ಲು ಅವೇ ಇದ್ವು.
ನಾನು ನೋಡಿ ಶಾಕ್ ಆಗ್ತಿದೆ, ಎಂಥದ್ದು ಇದು ಪಕ್ಷಿ ಹಿಂಗಿದೆ ಅಲ್ವಾ ಅಂತೇಳಿ. ಆಮೇಲೆ ಅಬ್ಸರ್ವ್ ಮಾಡಾದ್ಮೇಲೆ ಗೊತ್ತಾಯಿತು ಬಾಹುಬಲಿ ಇದು ಅಂತ ಹೇಳ್ಬಿಟ್ಟು. ತುಂಬ ಇದ್ವು, ಮರದ ಪೂರ್ತಿ ಅವೇ, ಸುಮಾರು ಮರದಲ್ಲಿ ಅವೇ ಇದ್ವು. ಪಿಚಿ 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 ಅಂತಿದ್ವಪ್ಪ, ಅವೇ ಸೌಂಡ್ಗಳು. ಅದು ನೋಡ್ಬಿಟ್ಟು ಎದ್ರುಕೊಂಡು ನಾವು ಬಂದು ವಾಪಸ್ ಬಂದ್ವಿ. ಸೊ ಆಟ ಹತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ವಿ. ಇಲ್ಲಿ ಬಂದುಬಿಟ್ಟು ಹೂ ಮಾರ್ಕೆಟ್, ಶಿವಮೊಗ್ಗ ಹೂ ಮಾರ್ಕೆಟು ತೋರಿಸ್ತೀನಿ ನೋಡಿ. ಹೂ ಮಾರ್ಕೆಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆಂದ ಹೂ ಮಾರ್ಕೆಟ್, ನೋಡೋದೇ ಚೆಂದ. ಥರದ್ದು ಹೂವೆಲ್ಲ ಇರುತ್ತೆ. ಈಗ ಬಂದುಬಿಟ್ಟು ಸೂಜಿ ಮಲ್ಲಿಗೆ ಸೀಸನ್ ಅಲ್ವಾ, ಸೂಜಿ ಮಲ್ಲಿಗೆನೂ ಇತ್ತು. KG ಎಷ್ಟೇನೋ ಗೊತ್ತಿಲ್ಲ, ನಾವು ಇಳಿದು ಕೇಳೋಕ್ಕೆ ಹೋಗಿಲ್ಲ ಎಷ್ಟೇನೋ ಅಂತ ಹೇಳ್ಬಿಟ್ಟು. ನನಗೆ ಸೂಜಿ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಇದು ಹೇಳಿದ್ನಲ್ಲ, ಶಿವಮೊಗ್ಗದಲ್ಲಿ ಹೂವಿನ ಮಾರ್ಕೆಟು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೂವಿನ ಮಾರ್ಕೆಟ್. ಬಂದುಬಿಟ್ಟು ನೋಡಿ, ಹಾರಗಳು, ಹೂವು, ಸಣ್ಣದು ಗುಲಾಬಿ ಹೂವು, ಸೂಜಿ ಮಲ್ಲಿಗೆ, ಹಣ್ಣುಗಳು, ಮಾವಿನಹಣ್ಣು. ಈಗ ಮಾವಿನಹಣ್ಣು ನೋಡಿ, ಮಾವಿನಹಣ್ಣು ಸೀಸನ್ ಅಲ್ವಾ. ಮಾವಿನಹಣ್ಣು, ಸೇವಂತಿಗೆ, ಕಲರ್ಸ್ ಸೇವಂತಿಗೆ, ಬಾಳೆಹಣ್ಣು ಎಲ್ಲನೂ ಸಿಗುತ್ತೆ ಇಲ್ಲಿ. ಹೂ ಮಾರ್ಕೆಟ್ ಅಲ್ವಾ, ಎಲ್ಲ ಥರದ ಹೂವು ಸಿಗುತ್ತೆ, ಹಣ್ಣು ಸಿಗುತ್ತೆ, ಹಾಗೆ ಬಾಳೆಹಣ್ಣು. ಇದು ಬಂದುಬಿಟ್ಟು ಗಾಂಧಿ ಸರ್ಕಲ್, ಶಿವಪ್ಪ ನಾಯಕ ಸರ್ಕಲ್ ಅಂತಾರಲ್ಲ, ಆ ಸರ್ಕಲ್ ಇದು. ಆ ಸರ್ಕಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀವಿ ಬಸ್ ಹತ್ತಕ್ಕೆ. ಅದು ಹಿಂಗೆ ಹೋದರೆ ಗಾಂಧಿ ಬಜಾರ್. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಎಲ್ಲನೂ ಸಿಗುತ್ತೆ, ಏನೇನು ಬೇಕೆಲ್ಲ ಸಿಗುತ್ತೆ. ಇಲ್ಲಿಂದ ನಾವು ಬಸ್ ಸ್ಟಾಪಿಗೆ ಹೋಗ್ತಾಯಿದ್ದೀವಿ ಆಟೋದಲ್ಲಿ. ಬಸ್ ಸ್ಟಾಪಿಂದ ಬಸ್ ವೇಟ್ ಮಾಡಿದ್ವಿ, ಬಸ್ ಸಿಗಲಿಲ್ಲ ಅಂತೇಳಿ ಟ್ಯಾಕ್ಸಿ ಸಿಗುತ್ತೆ ನಿಮಗೆ. ಶಿವಮೊಗ್ಗ ಟು ಭದ್ರಾವತಿ, ಭದ್ರಾವತಿ ಟು ಶಿವಮೊಗ್ಗ ಅಂತೇಳಿ ಟ್ಯಾಕ್ಸಿ ಸಿಗುತ್ತೆ. ಅಲ್ಲಿ ಹತ್ಕೊಂಡು ಟ್ಯಾಕ್ಸಿ ಹತ್ಕೊಂಡು ಹೋಗ್ತಾಯಿದ್ದೀವಿ. ಒಬ್ಬರಿಗೆ 30 ರೂಪಾಯಿ ಏನೋ ತೊಗೊಂಡಿದ್ರು ಟ್ಯಾಕ್ಸಿಯಲ್ಲಿ. ಭದ್ರಾವತಿಲಿ ಒಂದು ವಿಶಾಲ್ ಮಾರ್ಟ್ ಅಂತ ಬರುತ್ತೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಟ್ಯಾಕ್ಸಿಲಿ ಹೋಗ್ತಾಯಿದ್ದೀವಿ. ನಮ್ಮ ಅಕ್ಕನ ಮಗಳು ಬಂದುಬಿಟ್ಟು ವಿಡಿಯೋ ಮಾಡ್ತಿದ್ದಾಳೆ. ಇವೆಲ್ಲ ಹಿಂದೆ ಕೂತ್ಕೊಂಡಿದ್ವಲ್ಲ, ಚೆನ್ನಾಗಿ ಸಿಕ್ತಿತ್ತು ಅವಳಿಗೆ ವಿಡಿಯೋ ಮಾಡೋಕ್ಕೆ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದಾಳೆ. ಮೋಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಟ್ಯಾಕ್ಸಿಲಿ ನಮ್ಮ ಅಮ್ಮ, ನಮ್ಮ ಅಕ್ಕ, ನಾನು ಎಲ್ಲ ಹಿಂದೆ ಕೂತಿದ್ವಿ, ಮುಂದೆ ಸೀಟ್ ಇರಲಿಲ್ಲ. ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ನಾನು ಒಂದೆರಡು ಮನೆಗೆ ಹಾಕೊಳ್ಳೋ ಬಟ್ಟೆ ತೊಗೋಬೇಕಿತ್ತು. ಹಾಗಾಗಿ ವಿಶಾಲ್ ಮಾರ್ಟಿಗೆ ಬಂದ್ವಿ. ಎಂಟ್ರೆನ್ಸ್ ಕೊಡ್ತಾಯಿದ್ದೀವಿ ನೋಡಿ. ಇಲ್ಲೆಲ್ಲ ಬ್ಯಾಗ್ ಹೊರಗಿಟ್ಬಿಟ್ಟು ಹೋಗಬೇಕು, ಒಳಗೇನು ತೊಗೊಂಡೋಗಂಗಿಲ್ಲ ಮನೇಲಿ. ಅದಕ್ಕೆ ಹೊರಗಿಡ್ತಾ ಇದ್ದಾರೆ ಎಲ್ಲ. ಬಟ್ಟೆ ಎಲ್ಲ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಇಲ್ಲಿ. ಬಟ್ಟೆ ಬಂದುಬಿಟ್ಟು ತುಂಬ ಚೆನ್ನಾಗಿದ್ದಾವೆಲ್ಲ ಬಟ್ಟೆ. ಗರ್ಲ್ಸಿಗೆ ಬಂದುಬಿಟ್ಟು, ಕಾಲೇಜು ಗರ್ಲ್ಸಿಗೆ ಟೀ ಶರ್ಟ್ಗಳು, ಜೀನ್ಸು, ನೈಟ್ ಡ್ರೆಸ್ಸು, ಟಾಪ್ಸ್ ನೋಡಿ, ವೈಟ್ ಕಲರ್ ಟಾಪ್ಸ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತಿದ್ದು, ಎಲೆಕ್ಟ್ರಿಕ್ ಇತ್ತು, ಮೇಲೆ ಕಟ್ಟದ ದಾರನೂ ಇತ್ತು, ಚೆನ್ನಾಗಿತ್ತು. ಇದು ರೇಟ್ ಎಷ್ಟಂತ ನೋಡಲಿಲ್ಲ. ಇದು ಬಂದುಬಿಟ್ಟು ರೇಟ್ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. 299. ಒಂದು ತೊಗೊಂಡ್ರೆ ಒಂದು ಫ್ರೀ. ಇದು 2 ಟೀ ಶರ್ಟ್ ಸಿಗುತ್ತೆ. ಭದ್ರಾವತಿಲಿ ವಿಶಾಲ್ ಮಾರ್ಟ್ ಅಂತ ಹೇಳ್ಬಿಟ್ಟು, ಭದ್ರಾವತಿಗೆ ಬಂದರೆ ಒಂದು ಸತಿ ವಿಸಿಟ್ ಕೊಟ್ಟು ಹೋಗಿ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಬೆಟ್ಟ ಸಿಗುತ್ತೆ ಇಲ್ಲಿ. ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ. ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಜೀನ್ಸೂ ಇತ್ತು, ಮತ್ತು ತೋರಿಸ್ತೀನಿ ನೋಡಿ, ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟು ತುಂಬ ಚೆನ್ನಾಗಿತ್ತು. ಅದನ್ನು, ಈ ಟಾಪನ್ನು ಚೆನ್ನಾಗಿತ್ತು ತುಂಬ. ಇದನ್ನು ಒಂದು ತೊಗೊಂಡ್ರೆ ಒಂದು ಫ್ರೀ, 299 ನೋಡಿ. ಜೀನ್ಸು, ಟಾಪ್ಸು ಎಲ್ಲನೂ ಇದೆ ಅಲ್ಲಿ. ಇವಳು ಉಲ್ಟಾ ಪಟ್ಟ ವಿಡಿಯೋ ಮಾಡಾಳ ನಮ್ಮ ಅಕ್ಕನ ಮಗಳು ನೋಡಿ. ಟಾಪ್ಸ್ ನೋಡ್ತಾ ಇದೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ತೊಗೊಂಡಿಲ್ಲ ನಾನು ಅದನ್ನು, ಬಟ್ ನೋಡಿದೆ. ಬಟ್ಟೆ ಎಲ್ಲ ಚೆನ್ನಾಗಿತ್ತು. ನಾನು ಸ್ವಲ್ಪ ದಪ್ಪ ಇದ್ದೀನಲ್ವ, ಹಂಗಾಗಿ ಅದೊಂಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತೇಳ್ಬಿಟ್ಟೆ. ನೋಡಿ, ಇಲ್ಲಿ ಜೀನ್ಸು, ಪ್ಯಾಂಟು
ಒಂದು ಪ್ಯಾಂಟ್ ತೋರಿಸ್ತೀನಿ ನೋಡಿ, ಬ್ಲ್ಯಾಕ್ ಕಲರು. ಅದು ಟಾಪ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಪ್ಲಾಜಾ ಅಲ್ಲ, ಪ್ಲಾಜಾ ಥರನೇ ಇದು. ಶಾರ್ಟ್ ಬರುತ್ತೆ, ಫುಲ್ಲು ಬರೋಲ್ಲ. ತುಂಬ ಚೆನ್ನಾಗಿದೆ. ಈ ಪ್ಯಾಂಟ್ ಒಂದು ತೊಗೊಂಡೆ ನಾನು, ಟಾಪ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿ ಬಂತು. ಇದು ನೋಡಿ, ಜೀನ್ಸ್ ಮೇಲೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಅಲ್ವಾ? ರೆಡ್ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೀನ್ಸ್ ಮೇಲೆ. ಇಲ್ಲಿ ಹಾಗೆ ಬಂದುಬಿಟ್ಟು ಇದು ಹಾಫ್ ನೈಟಿ ಅಂತೆ, ಶಾರ್ಟ್ ನೈಟಿ. ಇವೆಲ್ಲ ಶಾರ್ಟ್ ನೈಟಿ ಅಂತೆ, ಮನೆಗೆ ಹಾಕ್ಕೊಳ್ಳೋದು. ಇದೇನೆ ನಾನು ತೊಗೊಳಕ್ಕೆ ಬಂದಿದ್ದಿಲ್ಲಿ. ಒಂದು ತೊಗೊಂಡೋಗಿದ್ದೆ, ತುಂಬ ಚೆನ್ನಾಗಿ ಬಂತು. ಹಾಗಾಗಿ ಇನ್ನೆರಡು ತೊಗೊಂಡು ಹೋಗ್ಬಿಡೋಣ ಊರಿಗೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಬಂದೆ. ಇದು ನಮ್ಮೂರಲ್ಲ, ಭದ್ರಾವತಿ ನಮ್ಮೂರಲ್ಲ. ನಾನಿರೋದು ಜೋಗದಲ್ಲಿ. ಇಲ್ಲಿ ಅಕ್ಕನ ಮನೆಗೆ ಬಂದಿರೋದು ಭದ್ರಾವತಿಗೆ, ನಾನು ಅಮ್ಮ. ಹಂಗಾಗಿ ಇನ್ನೆರಡು ತೊಗೊಂಡು ಹೋಗೋಣ, ಮತ್ತು ಯಾವಾಗ ಬರ್ತೀನೇನೋ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ನಾನು ಇರ್ತಿದ್ದೀನಲ್ಲ, ಇದೊಂದು ತೊಗೊಂಡೆ. ಮತ್ತು ಇನ್ನೊಂದು ಕಲರ್ ಯಾವ್ದು ತೊಗೊಳ್ಳಿ ಅಂತೇಳಿ ನೋಡ್ತಾ ಇದ್ದೆ. ಎಲ್ಲ ಕಲರ್ಸು ಚೆನ್ನಾಗಿತ್ತು. ಡಬಲ್ XL ಎಲ್ಲ ಇದೆ, ಚೆನ್ನಾಗಿತ್ತು. ಹಾಫ್ ನೈಟಿ ಮನೆಗೆಲ್ಲ ಹಾಕ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು. ನಮ್ಮ ಅಮ್ಮನೂ ನೋಡ್ತಾ ಇದ್ದಾರೆ ನೋಡಿ. ಇವೆಲ್ಲ ಟಾಪ್ಸ್, ಟೀ ಶರ್ಟು, ಟಾಪ್ಸ್ ಎಲ್ಲ. ಇವೆಲ್ಲ ಟಾಪ್ಗಳು ಯಾರು ಬೇಕಾದ್ರೆ ಅದು ಆರಿಸ್ಕೋಬೋದು ನಾವೇನೇ. ಇದು ಹಾಫ್ 3/4 ಜೀನ್ಸ್. ಇದೊಂದು ತೊಗೊಂಡೆ ನಾನು, ಕೈಯಲ್ಲಿ ಹಿಡ್ದಿರೋದೊಂದು. ಇದು ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ, ಪಿಂಕು. ಇವೆರಡು ನಾನು ತೊಗೊಂಡೆ, ಚೆನ್ನಾಗಿತ್ತು ಇವೆರಡು. ನಮ್ಮಮ್ಮ ಇದು ತಗೋ, ಇದು ಚೆನ್ನಾಗಿದೆ, ಇದು ಗೊಂಬೆ ಥರ ಇದೆ ಅಂದರು. ಆಲ್ರೆಡಿ ನಾನು 2 ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದು ಬೇಡ, ಸಾಕು ನನಗೆ 2 ಅಂತ ಹೇಳ್ಬಿಟ್ಟು ನೋಡಿದೆ. ಬೇಡ, ಅದು ನಾನು 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಅದು ಬಿಟ್ಟೆ, ಬೇಡ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀನಿ, ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟೆ ಅದನ್ನು. ಹುಡುಗಿಯರಿಗೆಲ್ಲ ತುಂಬ ಚೆನ್ನಾಗಿದೆ ಈ ಸೆಕೆಯಲ್ಲಿ ಹಾಕ್ಕೊಳ್ಳೋಕ್ಕೆ. ಇದನ್ನು ಹಾಕ್ಕೋಬೋದು, ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ ಬಟ್ಟೆ. ಇದು ಮನೆಗೆಲ್ಲ ಹಾಕ್ಕೋಬೋದು, ಇದು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಪ್ಯಾಂಟೀಸು, ಸ್ಲಿಪ್ಪು, ಇದು ನೈಟ್ ಪ್ಯಾಂಟು. ಹುಡುಗಿರಿಗೆ ನೈಟ್ ಪ್ಯಾಂಟ್ ತುಂಬ ಸೆಲೆಕ್ಟೆಡ್ ಇದೆ. ನೀವು ಬಂದರೆ ಇಲ್ಲಿ ವಿಸಿಟ್ ಕೊಟ್ಟು ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಬಟ್ಟೆ ಎಲ್ಲ ಇದೆ. ಬಂದುಬಿಟ್ಟು ಸ್ಲಿಪ್ಪರ್ಗಳು, ಡೈಲಿ ವೇರ್ ಮಾಡೋವಂಥ ಸ್ಲಿಪ್ಪರ್ಗಳು ತುಂಬ ಚೆನ್ನಾಗಿದೆ ಇಲ್ಲಿ. ನಾನು ಹಾಕ್ಕೊಂಡಿರೋ ಸ್ಲಿಪ್ಪರ್ ಬಂದು ಇಲ್ಲೇ ತೊಗೊಂಡಿರೋದು. ನಾನು ಹಾಕ್ಕೊಂಡಿದ್ದೀನಲ್ಲ ಪಿಂಕ್ ಕಲರ್ ಸ್ಲಿಪ್ಪರ್, ಇಲ್ಲೇ ತೊಗೊಂಡಿದ್ದು. 200 ರೂಪೀಸ್ ಏನೋ ಅದು, ಅಷ್ಟೇ. ಟಾಪ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. 600 700ಗೆಲ್ಲ. ನಮ್ಮ ಅಕ್ಕ ಅಲ್ಲಿ ಕೂತ್ಬಿಟ್ಟಿದ್ದಾಳೆ, ನೀವು ಹೋಗಿ ತೊಗೊಬನ್ನಿ, ನನಗಾಗಲ್ಲ ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದುಬಿಟ್ಟು ಮ್ಯಾಟ್. ಮೇಲುಗಡೆ ಎಲ್ಲ ಬಂದು ನಿಮಗೆ ಬಾಟ್ಲೆಸ್ಸು, ಹೋಲ್ಸೇಲಾಗಿ ಬಿಸ್ಕೆಟ್ ಪ್ಯಾಕೆಟು, ಆಮೇಲೆ ಮನೆ ಐಟಮ್ಗಳೆಲ್ಲನೂ ಸಿಗುತ್ತೆ ನಿಮಗೆ ಹೋಲ್ಸೇಲಾಗಿ. ಒಂದು ತೊಗೊಂಡ್ರೆ ಒಂದು ಫ್ರೀ. ನಾವು ಮೊನ್ನೆ ಬಂದಿದ್ವಿ, ಮತ್ತು ನಾನು ಅವೆರಡು ಟಾಪ್ ತೊಗೋಬೇಕಂತ ಹೇಳ್ಬಿಟ್ಟು ತಿರ್ಗಾ ಮತ್ತೆ ಬಂದ್ವಿ. ನಮಗೆ ಆ ಕಡೆ ಎಲ್ಲ ಸಿಗೋಲ್ಲ ಈ ಥರ ಬಟ್ಟೆಗಳೆಲ್ಲ, ಹಾಗಾಗಿ ತೊಗೊಂಡೋಗ್ಬಿಡೋಣ ಅಂತೇಳಿ ಮತ್ತೆ ಬಂದಿದ್ದೆ. ನೋಡಿ, ಇವೆಲ್ಲ ಸ್ಲಿಪ್ಪರ್, ಡೈಲಿ ಯೂಸ್ ಮಾಡೋವಂಥದ್ದು ಹುಡುಗಿಯರ ಸ್ಲಿಪ್ಪರ್. ಚೆನ್ನಾಗಿದೆ ಅಲ್ವಾ? ಈ ಪರ್ಸ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ನಂಗೆ ತುಂಬ ಚಿಕ್ಕದಾಯ್ತು ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಿಲ್ಲ, ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ದೊಡ್ಡದಿದ್ದರೆ ತೊಗೊತಿದ್ದೆ ನಾನು. ಅವೆರಡು ತೊಗೊಂಡು ಬಿಲ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೋದೆ. ಸಾಕು ಅಂತ ಹೇಳ್ಬಿಟ್ಟು ಆಲ್ರೆಡಿ 3000 ರೂಪಾಯಿ ಬಟ್ಟೆ ತೊಗೊಂಡಿದ್ದೆ ನಾನು. ಮೊನ್ನೆ ಬಂದುಬಿಟ್ಟು ನೈಟ್ ಪ್ಯಾಂಟು, ಟೀ ಶರ್ಟ್ಸು ಎಲ್ಲ ತೊಗೊಂಡಿದ್ದೆ ನಾನು. 3000 ಪ್ಲಸ್ 2000 ನಮ್ಮ ಅಕ್ಕ ಅವರೆಲ್ಲ ತೊಗೊಂಡಿದ್ದು. 5000 ರೂಪಾಯಿದು ನಾವಿಲ್ಲಿ ತೊಗೊಂಡಿದ್ವಿ ಮೊನ್ನೆ. ನೋಡಿ ಎಷ್ಟು ಜನ ಇದ್ದಾರೆ. ಮಧ್ಯಾಹ್ನ ಅಲ್ವಾ, ಕಮ್ಮಿ ಇದ್ದರು. ಸಂಜೆ ಟೈಮ್ ಅಂದರೆ ತುಂಬ ಜನ ಇರ್ತಾರೆ ಇಲ್ಲಿ. ಛತ್ರಿ ಎಲ್ಲ ಇತ್ತು. ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಮಳೆಗಾಲ ಸ್ಟಾರ್ಟ್ ಆದರೆ ಇನ್ನೂ ರೇಟ್ ಇರುತ್ತೆ. ಛತ್ರಿಗಳೆಲ್ಲ ತೊಗೊಳೋದಿದ್ರು ಈಗಲೇ ತೊಗೊಂಬಿಡ್ಬೇಕು, ಕಮ್ಮಿ ರೇಟಿಗೆಲ್ಲ ಇರ್ತವೆ.
ಮಳೆಗಾಲದಲ್ಲಂದರೆ ಇನ್ನೂ ರೇಟ್ ಜಾಸ್ತಿ ಆಗಿರುತ್ತೆ. ನೋಡಿದೆ ಬಟ್ ನನಗೆ ಇಷ್ಟ ಆಗಿಲ್ಲ ಛತ್ರಿ, ಹಾಗಾಗಿ ಬಿಟ್ಬಿಟ್ಟೆ ಬೇಡ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಇತ್ತು ಛತ್ರಿ, ಹಾಗಾಗಿ ಬಿಲ್ ಮಾಡಿಸ್ಕೊಳ್ಳೋಕ್ಕೆ ನಿಂತ್ಕೊಂಡಿದ್ದೀವಿ. ನಮ್ಮ ಅಕ್ಕನ ಮಗಳು ಬಂದುಬಿಟ್ಟು ಬಾಟ್ಲಿ ಬೇಕು, ನೀನು ಮೊನ್ನೆ ಅವ್ನು ತೊಗೊಂಡಿದ್ದಲ್ಲ, ನಂಗೆ ಆ ಥರ ಬಾಟ್ಲಿ ಬೇಕು ಅಂತ ಹೇಳ್ತಾಯಿದ್ಲು ನನ್ನ ಹತ್ರ. ಬಿಲ್ ಮಾಡ್ಸೋಕ್ಕೆ ವೆಯ್ಟ್ ಮಾಡಬೇಕಿಲ್ಲ ಒಂದು ಸ್ವಲ್ಪ. ಅದೇ ಬಾಟ್ಲಿ ಬೇಕಂತ ನಮ್ಮ ಅಕ್ಕ ಕೇಳ್ತಿದ್ದಾಳೆ, ಅದಕ್ಕೆ ಹೋಗಿ ಮೇಲ್ಗಡೆ ಇದ್ದಾವೆಲ್ಲ, ಮೇಲ್ಗಡೆ ಹೋಗಿ ತಗೋಬಾ ಅಂತ ಹೇಳಿದೆ. ಅದಕ್ಕೆ ಮೇಲ್ಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಹಂಗೆ ಹೋಗ್ತಾ ಇದ್ದಾಳೆ. ಇವೆಲ್ಲ ಸಣ್ಣ ಮಕ್ಕಳು ಬಟ್ಟೆ, ಮೇಲ್ಗಡೆ ಬಂದುಬಿಟ್ಟು ಸಣ್ಣ ಮಕ್ಕಳು ಬಟ್ಟೆ ತುಂಬ ಚೆನ್ನಾಗಿದ್ದಾವೆ, ಸಣ್ಣ ಮಕ್ಕಳು ಬಟ್ಟೆ. ಇದು ನೋಡಿ ಫೆನಲ್ ಬಾಟ್ಲಿ ಎಲ್ಲ ಇದೆ, ಲೀಟ್ರದ್ದು ಮೇಲ್ಗಡೆ ಎಲ್ಲ ಫೆನಲ್ ಬಾಟ್ಲಿ, ಸಣ್ಣ ಟೇಬಲ್ಸು, ಬಾಕ್ಸು, ಪ್ಲಾಸ್ಟಿಕ್ ಬಾಕ್ಸ್ಗಳು, ಬಾಟ್ಲಿ, ಇವೆಲ್ಲ ಬಿಸ್ಕೆಟ್ ಪ್ಯಾಕೆಟ್ ಹೋಲ್ಸೇಲಾಗಿ ಸಿಗುತ್ತೆ. ಒಂದು ತೊಗೊಂಡ್ರೆ ಒಂದು ಫ್ರೀ. ದುಡ್ಡು ಸೇವ್ ಮಾಡಬೇಕಂದ್ರೆ ಇಲ್ಲಿ ಬರಬೇಕು ನಾವು. ಹೋಲ್ಸೇಲಾಗಿ ತುಂಬ ದೊಡ್ಡ ಫ್ಯಾಮಿಲಿ ಇರ್ತಲ್ಲ, ಅವರಿಗೆಲ್ಲ ತುಂಬ ಅನುಕೂಲ ಆಗುತ್ತಿದ್ದು ಇಲ್ಲೆಲ್ಲ ತೊಗೊಳೋದು. ನೋಡಿರಿ ಬಾಟ್ಲಿಗಳೆಲ್ಲ ಹೇಗಿದೆ ಅಂತೇಳಿ. ಇಲ್ಲಿ ಬಾಟ್ಲಿ ತೊಗೊಳೋಕ್ಕೆ ಇಲ್ಲಿ 2ನೇ ಸ್ಟೆಪ್ಪಿಗೆ ಬಂದಿದ್ದಾಳೆ ಅವಳು. ಇವೆಲ್ಲ ಬಾಟ್ಲಿ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಲಾಸ್ಟಿಗೆ ಪಾನಿಪುರಿ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವರೆಲ್ಲ ಸೇಫುಲ್ ತೊಗೊಂಡಿದ್ದಾರೆ. ನಾನು ಪಾನಿಪುರಿ, ಅಮ್ಮನೂ ಸೇಫುರಿ, ನಾನು ಪಾನಿಪುರಿ ತೊಗೊಂಡಿದ್ದೀನಿ ನೋಡಿ. ತಿನ್ಕೊಂಬಿಟ್ಟು ಆಟೋದಲ್ಲಿ ಮನೆಗೆ ಹೋದ್ವಿ. ಇಷ್ಟೇ ಇವತ್ತಿನ ಲಾಗ್. ಪಾರ್ಟ್ 2 ಇಷ್ಟೇ. ತಿನ್ಕೊಂಬಿಟ್ಟು ಮನೆಗೆ ಹೋದ್ವಿ. ಓಕೆ, ಟೇಕ್ ಕೇರ್, ಬಾಯ್.